ಸೊ ಇನ್ನು ಇದೆಲ್ಲದರ ಜೊತೆಗೆ ಈ ನೋಡಿ ಮಹಿಳಾ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸೇಫ್ ಇದ್ದಾರೆ ಅನ್ನೋದು. GBA ಮಹಿಳಾ ಅಧಿಕಾರಿಗೆ ಗುತ್ತಿಗೆದಾರ ಒಬ್ಬ ಧಮಕಿ ಹಾಕಿದ್ದಾನೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ. ಅಂದರೆ ಈ ಟೆಂಡರ್ಗೆ ಫೈಲ್ ಮೂವ್ ಮಾಡಿ ಅಂತ ಆವಾಜ್ ಯಾರಿವನು ಗುತ್ತಿಗೆದಾರ ನಂದೀಶ್ ಮತ್ತು ಚಂದ್ರು ಇವರಿಬ್ಬರು ಸೇರಿ ದಬ್ಬಾಳಿಕೆ ಮಾಡಿದ್ದಾರೆ. ನೋಡಿ ಎಂಥ ಸ್ಥಿತಿ. ಬಾಗಲಗುಂಟೆ GBA AEE ಅವರು ಸಂಗೀತ ಅವ್ರಿಗೆ ನಿಂದನೆ ಮಾಡಿದ್ದಾರೆ. ದಾಖಲೆ ಪತ್ರವನ್ನು ಹರಿದಾಕಿ ಅವಾಚ್ಯ ಶಬ್ದಗಳಿಂದ ಬೈದಿರೋದು. ಅಂದರೆ ಕಾಮಗಾರಿ ಕೆಲಸ ನಮಗೆ ಕೊಡಬೇಕು ಅಂತ ಈ ದರ್ಪ ದೌಲತ್ತುಗಳಿದೆಯಲ್ಲ, ಅಂದರೆ ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ನೆಗೆದು ಬಿದ್ದು ಹೋಗಿದೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಆ ಅಧಿಕಾರಿನ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅಟ್ಲೀಸ್ಟ್ ಅವ್ರ ಕಚೇರಿನಲ್ಲಿ ಅವರು ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇಂಥ ನೀಚರು ಬರ್ತಾರೆ ಅಂತ ಗೊತ್ತವರಿಗೆ. ಹಾಗಾಗಿ ಏನು ಅಂತಂತಂದರೆ ಅವರು ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಎಲ್ಲದೂ ಕೂಡ ಏನು ಅಂದರೆ ರೆಕಾರ್ಡ್ ಆಗಿದೆ. ನೋಡಿ ಅವನು ಯಾವನು ಎಷ್ಟರ ಮಟ್ಟಿಗೆ ಹರಿದು ಬಿಸಾಕ್ತಾನೆ ನೋಡಿ. ಯಾರ್ದು ಭಯ ಇಲ್ಲ, ಭಕ್ತಿ ಇಲ್ಲ, ಬೇಕಾದ್ದು ಮಾಡ್ಬೋದು. ಮಹಿಳಾ ಅಧಿಕಾರಿಗಳು ಯಾವನೋ ಒಬ್ಬ ನಿನ್ನ ಹೆಣ ಎತ್ನಿ ಅಂತಾನೆ, ಇನ್ನೊಬ್ಬ ನಿನ್ನ ಸಾಯಿಸ್ತೀನಿ ಅಂತಾನೆ, ಇನ್ನೊಬ್ಬ ನಿನ್ನ ನಿನ್ನ ನೋಡ್ಕೊತೀನಿ ಅಂತಾನೆ. ಅಂದರೆ ಎಲ್ಲೆಲ್ಲಿ ಪ್ರಕರಣಗಳಾಗ್ತಾ ಇವೆ ನೋಡಿ. ಗುತ್ತಿಗೆದಾರ ನಂದೀಶ್ ಮತ್ತು ಚಂದ್ರು ಯಾವ ರೀತಿ ದಬ್ಬಾಳಿಕೆ ಮಾಡಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀವಿ. ಅಧಿಕಾರಿ ಮೇಲೆ ಯಾಕೆ ಮಾತಾಡ್ತೀಯ? ಅಧಿಕಾರಿ ಮೇಲೆ ಕಸ ಗುಡಿಸೋದ್ರೆ ಏನು ಅರ್ಥ? ಅದು ನೀವು ಗೌರ್ಮೆಂಟ್ ಡ್ಯೂಟಿ ಏನಿದೆ ಅದು ಮಾಡಿ ಅಂತ. ಕಸ ಗುಡಿಸೋದ್ರೆ ಏನು ಅರ್ಥ? ಗೌರ್ಮೆಂಟ್ ಡ್ಯೂಟಿ ಏನಿದೆ ಅಂತ ಮಾಡಿ ಅಂತ ಹೇಳಿದ್ದೀವಿ ಸಭಾ ದಲಿತ ಮರ್ಯಾದೆ ಬೇಡವಾ? ಟೆಂಡರ್ ವಿಚಾರ ಒಂದು ಅಲ್ಲಿ ನಮ್ಮ ಕೆಲಸ ಮಾಡಕ್ ಬಿಟ್ರೆ ತಾನೇ ನಾವು ಮಾಡಕ್ ಮುಂದೆ ಯಾವ್ದು ಮಾಡಕ್ ಬಿಡಲ್ಲ. ಇವ್ರುಗಳೇ ಹೀಗೆ ಕೂತ್ಕೊಂಡು ಬಂದು ಏನೇನು ಬೇಕೋ ಮಾತಾಡ್ಬಿಟ್ಟು ಹೋಗ್ತಾರೆ. ಈ ಆಫೀಸ್ ವಾತಾವರಣನೇ ನಮಗೆ ಭಾಳ ಕಷ್ಟ ಆಗ್ತದೆ ಕೆಲಸಗಳು ಮಾಡೋದಕ್ಕೆ. ಸಾಕಷ್ಟು ಅಡಚಣೆಗಳಿದ್ದಾವೆ. ಇರ್ಲಿಕ್ಕೆ ನಮ್ಗೆ ಕೆಲಸ ಮಾಡಲಿಕ್ಕೆ ಬಿಡ್ತಿಲ್ಲ. ಅವರೇ ಕಾವಲು ಹಾಕೊಂಡು ಕೂತ್ಕೊತಾ ಇದ್ದಾರೆ ಕಾಂಟ್ರಾಕ್ಟರ್ಸು ಎಲ್ಲ. ನಮ್ಮದು ಕಳಿಸಿ ಅಂತ. ಮತ್ತೆ ಕೆಲವೊಂದು ಬಿಲ್ ನಾನು ಯಾವುದೇ ರೀತಿ ಕೆಟ್ಟ ಪದ ಮಾತಾಡಿಲ್ಲ ಸರ್. ಆ್ಯಕ್ಚುಲಿ ನಾವು ಏನೂ ಕೇಳಿಲ್ಲ ಅವ್ರ ಹತ್ರ ಬಂದು ನಾವು ಇಷ್ಟೇ ಕೇಳಿದ್ರು, ಮೇಡಮ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದ್ರ ಪ್ರಕಾರ ಮಾಡಿ ಅಂತ ಅಷ್ಟೇ. ಅವರು ನಮ್ಮ ಬ್ರದರ್ ಟೆಂಡರ್ ಹಾಕಿರೋದು. ನಾನು ಅವರು ಮಾತಾಡ್ತಾ ಇದ್ರು ಅಷ್ಟೇ, ನಾನೇನು ಮಾತಾಡಲಿಲ್ಲ. ನೀವು AEE ಕೆಲಸ ಮಾಡಿ ಮೇಡಮ್, ಬೇರೆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿರೋದು. ಅದನ್ನು ಅವ್ರು ಬೇರೆ ಥರ ಇದು ಮಾಡ್ತಾ ಇದ್ದಾರೆ. ಅವರು ಮಾತಾಡ್ತಾರೆ, ಅವ್ರಿಗೆ ಗೊತ್ತಿರೋದು ಪೂರ್ತಿ. ಅಲ್ಲ, ಈಗ ನೀವು ಟೆಂಡರ್ ಹಾಕಿದ್ರೆ ಓಕೆ, ಅದು ಗೌರ್ಮೆಂಟಿಂದ ಅಪ್ರೂವಲ್ ಆಗುತ್ತೆ. ಅದನ್ನು ಅಧಿಕಾರಿಗೆ ಬಂದು ಸರ್ ನಾವು ಕೂಡ ನೋಡಿದ್ವಿ ಸರ್. ಅಲ್ಲಿ CC ಕ್ಯಾಮ್ರಾ ಇದೆ ಸರ್. ನಾನು ಮಾತಾಡಿರೋದು ಪೂರ್ತಿ CC ಕ್ಯಾಮ್ರಾದಲ್ಲಿ ಇದೆ. AEE ಕೆಲಸ ಮಾಡಿ ಬೇರೆ ಕೆಲಸ ಮಾಡಬೇಡಿ ಅಂತ ಹೇಳಿದ್ರಂತೆ ಇವರು. ಯಾರು ಈ ಮನುಷ್ಯ ಹೇಳೋಕ್ಕೆ? ಒಬ್ಬ ಅಧಿಕಾರಿಗೆ, ಒಬ್ಬ ದಲಿತ ಅಧಿಕಾರಿಣಿ ಹೆಣ್ಣುಮಕ್ಕಳುಗಳನ್ನು ನಡೆಸ್ಕೊಂಡಂಥ ರೀತಿ ನೋಡ್ರಿ. ಇವ್ರಿಗೆ ಯೋಗ್ಯತೆ ಇದೆಯಾ? ಅವರಿಗೆ ಸಂಬಂಧಪಟ್ಟಂಥ ಮಂತ್ರಿಗಳು ದಯಮಾಡಿ ಹೇಳ್ತಾ ಇದ್ದೀನಿ, ಒಂದು ವ್ಯವಸ್ಥೆ ಕಣ್ತಿರೋದು ನೋಡಿ. ಸಂಬಂಧಪಟ್ಟಂಥವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ಆಗಿಬಿಟ್ರೆ ನಾನು ಹೇಳ್ತೀನಿ ಇಮೇಜ್ ಹೊರಟೋಗ್ಬಿಡುತ್ತೆ. ತುಂಬ ನಿಶ್ಚಿಂತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳು. ಹೆಣ್ಣುಮಕ್ಕಳಂತೂ ನಿಶ್ಚಿಂತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವನ ಹೆಣ ಎತ್ತತ್ನಿ ಅಂತಾನೆ, ಇನ್ನೊಬ್ಬ ಕಸ ಗುಡಿಸೋಕೆ ಹೋಗು ಅಂತಾನೆ. ಏನು ನಡೀತಾ ಇದೆ ನೋಡೋಣ, ಎಷ್ಟರ ಮಟ್ಟಿಗೆ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ನಾವು ಕೂಡ ಫಾಲೋ ಮಾಡ್ತಾ ಇರ್ತೀವಿ.